ಪ್ರಿಯ ಓದುಗರೇ, ಜ್ಞಾನಪ್ರಕಾಶಂ ಟಾಕ್ಗೆ ನಿಮ್ಮನ್ನು ಮತ್ತೆ ಸ್ವಾಗತಿಸಲು ಸಂತೋಷವಾಗುತ್ತಿದೆ. ನಾನು ನಿಮ್ಮ ಜ್ಞಾನಪ್ರಕಾಶಂ. ನಾನು ನಿಮ್ಮವನು ಕುಳಲಿನಿ. ಒಬ್ಬ ವ್ಯಕ್ತಿ ಯಾಕೆ ಯಾವಾಗಲೂ ಖುಷಿಯಾಗಿರ್ತಾನೆ? ಇನ್ನೊಬ್ಬ ಯಾಕೆ ಸದಾ ದುಃಖದಲ್ಲಿ ಮುಳುಗಿರ್ತಾನೆ? ಒಬ್ಬ ವ್ಯಕ್ತಿ ಹೇಗೆ ಸುಲಭವಾಗಿ ಶ್ರೀಮಂತನಾಗ್ತಾನೆ? ಇನ್ನೊಬ್ಬ ಯಾಕೆ ಜೀವನ ಪೂರ್ತಿ ಕಷ್ಟಪಡ್ತಾನೆ? ಒಬ್ಬ ಯಶಸ್ಸಿನ ಮೇಲೆ ಯಶಸ್ಸು ಗಳಿಸಿದ್ರೆ ಇನ್ನೊಬ್ಬ ಯಾಕೆ ಪ್ರತಿ ಹೆಜ್ಜೆಯಲ್ಲೂ ಎಳವುತ್ತಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಹೊರಗಿನ ಜಗತ್ತಿನಲ್ಲಿದೆಯೋ ಅಥವಾ ನಮ್ಮ ತಲೆಯೊಳಗಿನ ಆಟದಲ್ಲೇ ಅಡಗಿದೆಯೋ? ಇವತ್ತು ನಾವು ಇದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೊರಟಿದ್ದೇವೆ. ನಮ್ಮ ಕೈಯಲ್ಲಿರುವ ಮೂಲ ಜೋಸೆಫ್ ಮರ್ಫಿಯವರ ದಿ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ಜಗತ್ಪ್ರಸಿದ್ಧ ಪುಸ್ತಕ. ನಮ್ಮ ಆಲೋಚನೆಗಳು ನಮ್ಮ ವಾಸ್ತವವನ್ನು ಹೇಗೆ ರೂಪಿಸ್ತವೆ ಅನ್ನೋದರ ಬಗ್ಗೆ ಇದರಲ್ಲಿ ಆಳವಾಗಿ ಚರ್ಚಿಸಲಾಗಿದೆ. ಸೊ ಈ ಪುಸ್ತಕದ ತಿರುಳನ್ನು ಅರ್ಥ ಮಾಡ್ಕೊಳ್ಳೋಣ. ನೀವು ಕೇಳಿದ ಪ್ರಶ್ನೆಗಳೇ ಈ ಪುಸ್ತಕದ ಹೃದಯ. ಲೇಖಕರು ಹೇಳುವುದೇನೆಂದ್ರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೊರಗಿನ ಪರಿಸ್ಥಿತಿಗಳಲ್ಲ, ಬದಲಿಗೆ ನಮ್ಮ ಮನಸ್ಸಿನೊಳಗಿನ ಎರಡು ಶಕ್ತಿಗಳ ನಡುವಿನ ಸಂಬಂಧದಲ್ಲಿ ಅಡಗಿದೆ ಅಂತ. ಎರಡು ಶಕ್ತಿಗಳು? ಹೌದು. ಆ ಎರಡು ಶಕ್ತಿಗಳೇ ನಮ್ಮ ಪ್ರಜ್ಞಾಪೂರ್ವಕ ಮತ್ತು ಅರೆಪ್ರಜ್ಞಾಪೂರ್ವಕ ಮನಸ್ಸುಗಳು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಕಂಟ್ರೋಲ್ನಲ್ಲಿ ಇರೋ ಮನಸ್ಸು ಮತ್ತು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ಮನಸ್ಸು, ಇವೆರಡರ ಆಟ ನಮ್ಗೆ ಅರ್ಥವಾದ್ರೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅಂತ ಅವರು ವಾದಿಸ್ತಾರೆ. ಸರಿ, ಹಾಗಿದ್ರೆ ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಪ್ರಜ್ಞಾಪೂರ್ವಕ ಅರೆಪ್ರಜ್ಞಾಪೂರ್ವಕ ಕೇಳೋಕೆ ಸ್ವಲ್ಪ ಕ್ಲಿಷ್ಟವಾಗಿದೆ. ಪುಸ್ತಕ ಇದನ್ನ ಸರಳವಾಗಿ ಹೇಗೆ ವಿವರಿಸುತ್ತೆ? ಖಂಡಿತ. ಪುಸ್ತಕದ ಪ್ರಕಾರ ನಮಗಿರೋದು ಒಂದೇ ಮನಸ್ಸು, ಆದ್ರೆ ಅದಕ್ಕೆ ಎರಡು ಬೇರೆ ಬೇರೆ ಕೆಲಸಗಳಿವೆ. ಮೊದಲನೇದು ಪ್ರಜ್ಞಾಪೂರ್ವಕ ಮನಸ್ಸು, ಅಂದ್ರೆ ನಮ್ಮ ಜಾಗೃತ ಮನಸ್ಸು. ಇದು ತರ್ಕ ಮಾಡುತ್ತೆ, ವಿಶ್ಲೇಷಿಸುತ್ತೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ನಾವು ದಿನನಿತ್ಯ ಮಾಡುವ ಎಲ್ಲ ಕೆಲಸಗಳು ಇದರ ಹಿಡಿತದಲ್ಲಿರ್ತವೆ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಪುಸ್ತಕದಲ್ಲಿ ಒಂದು ಅದ್ಭುತವಾದ ರೂಪಕ ಇದೆ, ತೋಟಗಾರನ ರೂಪಕ. ಹೌದು. ನಮ್ಮ ಮನಸ್ಸು ಒಂದು ತೋಟದ ಹಾಗೆ ಅಂತೆ. ನಾವು ಅಂದ್ರೆ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ತೋಟಗಾರರು. ನಾವು ದಿನವಿಡೀ ಏನೆಲ್ಲ ಯೋಚನೆ ಮಾಡ್ತೀವೋ ಅವೆಲ್ಲ ಬೀಜಗಳಿದ್ದ ಹಾಗೆ. ಕರೆಕ್ಟ್. ಆ ಬೀಜಗಳನ್ನು ನಾವು ನಮ್ಮ ಅರೆಪ್ರಜ್ಞಾಪೂರ್ವಕ ಮನಸ್ಸು ಅನ್ನೋ ಫಲವತ್ತಾದ ಮಣ್ಣಿನಲ್ಲಿ ಬಿತ್ತುತ್ತೇವೆ. ಆ ಮಣ್ಣಿಗೆ ಯಾವುದು ಒಳ್ಳೆ ಬೀಜ, ಯಾವುದು ಕೆಟ್ಟ ಬೀಜ ಅಂತ ಗೊತ್ತಿಲ್ಲ. ನಾವು ಶಾಂತಿಯ ಬೀಜ ಬಿತ್ತಿದ್ರೆ ಅದು ಶಾಂತಿಯ ಫಸಲು ಕೊಡುತ್ತೆ. ನಾವು ಭಯ, ಆತಂಕ, ಅನುಮಾನದ ಬೀಜಗಳನ್ನು ಬಿತ್ತಿದ್ರೆ ನಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕನಾದ ಕಳೆಗಳೇ ಬೆಳೆಯುತ್ತವೆ. ಸೊ ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಬೆಳೆಯುತ್ತೇವೆ. ಇದಕ್ಕೆ ಇನ್ನೊಂದು ರೂಪಕ ಇದೆ, ಹಡಗಿನ ನಾಯಕನ್ನದ್ದು. ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ಹಡಗಿನ ಕ್ಯಾಪ್ಟನ್ ಇದ್ದ ಹಾಗೆ. ಹೌದು. ದಾರಿ ತೋರಿಸೋದು, ಆದೇಶ ಕೊಡೋದು, ಎಲ್ಲಿಗೆ ಹೋಗ್ಬೇಕು ಅಂತ ನಿರ್ಧರಿಸೋದು ಎಲ್ಲವೂ ಕ್ಯಾಪ್ಟನ್ ಕೆಲಸ. ಹೌದು. ನಮ್ಮ ದೇಹ, ನಮ್ಮ ಪರಿಸರ, ನಮ್ಮ ವ್ಯವಹಾರಗಳೆಲ್ಲ ಆ ಹಡಗು. ಹಾಗಾದ್ರೆ ನಮ್ಮ ಅರೆಪ್ರಜ್ಞಾಪೂರ್ವಕ ಮನಸ್ಸು ಯಾರು? ಇಂಜಿನ್ ರೂಮ್ನಲ್ಲಿರೋ ಸಿಬ್ಬಂದಿ. ಎಕ್ಸಾಕ್ಟ್ಲಿ. ಅವರು ಇಂಜಿನ್ ಕೋಣೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ. ಅವರು ಕ್ಯಾಪ್ಟನ್ ಯಾಕೆ ಈ ದಾರಿಯಲ್ಲಿ ಹೋಗ್ತಿದ್ದಾನೆ, ಇದು ಸರಿನಾ ತಪ್ಪಾ ಅಂತ ಪ್ರಶ್ನಿಸುವುದಿಲ್ಲ. ಅವರ ಕೆಲಸ ಕೇವಲ ಕ್ಯಾಪ್ಟನ್ ಕೊಟ್ಟ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸುವುದು. ಅಂದ್ರೆ ಕ್ಯಾಪ್ಟನ್ ಸರಿಯಾದ ನಕ್ಷೆ ನೋಡಿ ಆದೇಶ ಕೊಟ್ರೆ ಹಡಗು ಸುರಕ್ಷಿತವಾಗಿ ದಡ ಸೇರುತ್ತೆ. ತಪ್ಪಾದ ಆದೇಶ ಕೊಟ್ರೆ ಹಡಗು ಬಂಡೆಗೆ ಅಪ್ಪಳಿಸಿ ಮುಳುಗಿ ಹೋಗಬಹುದು. ಹಾಗಾದ್ರೆ ನಾವು ಏನು ಯೋಚಿಸ್ತೇವೆ ಅನ್ನೋದು ಮುಖ್ಯವಲ್ಲ, ಏನು ನಂಬುತ್ತೇವೆ ಅನ್ನೋದು ಮುಖ್ಯ ಅಂತಾಯ್ತು. ನಮ್ಮ ಆಳವಾದ ನಂಬಿಕೆಗಳು ನಮ್ಮ ಅರೆಪ್ರಜ್ಞಾಪೂರ್ವಕ ಮನಸ್ಸಿಗೆ ಹೋಗುವ ಆದೇಶಗಳಿದ್ದ ಹಾಗೆ. ಇದನ್ನೇ ನಂಬಿಕೆಯ ನಿಯಮ ಅಂತ ಪುಸ್ತಕದಲ್ಲಿ ಹೇಳಿರೋದಲ್ವಾ? ನಿಖರವಾಗಿ. ನಾವು ನಂಬುವ ವಸ್ತುವಿನಗಿಂತ ನಮ್ಮ ಮನಸ್ಸಿನಲ್ಲಿರುವ ನಂಬಿಕೆಯೇ ಫಲಾಂಶವನ್ನು ತರುತ್ತದೆ. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಪ್ರಸಿದ್ಧ ಒಪೆರಾ ಗಾಯಕ ಎನ್ರಿಕೋ ಕರೂಸೋ ಅವರ ಕಥೆ. ಓ, ಕರೂಸೋ? ಹೌದು. ಒಮ್ಮೆ ಅವರು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಹಾಡಬೇಕಿತ್ತು. ಆದ್ರೆ ವೇದಿಕೆಗೆ ಹೋಗುವ ಕೆಲವೇ ನಿಮಿಷಗಳ ಮೊದಲು ಅವರಿಗೆ ತೀವ್ರವಾದ ವೇದಿಕೆಯ ಭಯ ಶುರುವಾಯಿತು. ಗಂಟಲು ಬಿಗಿದಂತಾಗಿ ಮೈಯೆಲ್ಲ ಬೆವತು ಹಾಡಲು ಸಾಧ್ಯವೇ ಇಲ್ಲ ಅನ್ಸ್ಬಿಟ್ಟಿತ್ತು. ಅಯ್ಯೋ, ಅಷ್ಟು ದೊಡ್ಡ ಕಲಾವಿದರಿಗೆ ಹೀಗಾಯ್ತಾ? ಆಮೇಲೆ ಏನಾಯ್ತು? ಆಗ ಅವರು ತಮ್ಮ ಮನಸ್ಸಿನೊಳಗೆ ಇಣುಕಿ ನೋಡಿದರು. ಅವರಿಗೆ ಅರಿವಾಯಿತು, ನನ್ನ ಪ್ರಜ್ಞಾಪೂರ್ವಕ ಮನಸ್ಸಿನ ಭಯ ಅಂದ್ರೆ ಚಿಕ್ಕ ನಾನು, ನನ್ನ ಅರೆಪ್ರಜ್ಞಾಪೂರ್ವಕ ಮನಸ್ಸಿನ ಅಪಾರವಾದ ಶಕ್ತಿಯನ್ನು ಅಂದ್ರೆ ದೊಡ್ಡ ನಾನು ಅನ್ನು
ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ಅಂತ. ಆಸಕ್ತಿಕರವಾಗಿದೆ. ತಕ್ಷಣ ಅವರು ತಮ್ಮ ಮನಸ್ಸಿನಲ್ಲೇ ಗಟ್ಟಿಯಾಗಿ ಕೂಕ್ಕೊಂಡ್ರು, ಹೊರಟು ಹೋಗು, ದೊಡ್ಡ ನಾನು ಹಾಡಲು ಬಯಸುತ್ತದೆ ಅಂತ. ವಾವ್. ಆ ಕ್ಷಣದಲ್ಲೇ ಅವರ ಮನಸ್ಸಿನಲ್ಲಿ ಒಂದು ಬದಲಾವಣೆಯಾಯಿತು. ಅವರ ಅರೆ ಪ್ರಜ್ಞಾಪೂರ್ವಕ ಮನಸ್ಸು ಆ ಆದೇಶವನ್ನು ಸ್ವೀಕರಿಸಿ ಅವರ ದೇಹವನ್ನು ಶಾಂತಗೊಳಿಸಿತು. ಅವರು ವೇದಿಕೆಯ ಮೇಲೆ ಹೋಗಿ ಅಂದು ತಮ್ಮ ಜೀವನದ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಅದ್ಭುತ. ಅಂದ್ರೆ ಅವರು ತಮ್ಮ ಪ್ರಜ್ಞಾಪೂರ್ವಕ ಭಯವನ್ನು ಬದಿಗೊತ್ತಿ ತಮ್ಮ ಆಳವಾದ ಶಕ್ತಿಯನ್ನು ನಂಬಿದರು. ಇದು ಸಲಹೆಯ ಶಕ್ತಿಯ ಬಗ್ಗೆ ನಮ್ಮನ್ನು ಯೋಚಿಸುವಂತೆ ಮಾಡುತ್ತೆ. ಒಂದೇ ಮಾತು ಒಬ್ಬರ ಮೇಲೆ ಒಂದು ರೀತಿ, ಇನ್ನೊಬ್ಬರ ಮೇಲೆ ಇನ್ನೊಂದು ರೀತಿ ಹೇಗೆ ಪರಿಣಾಮ ಬೀರುತ್ತೆ. ಪುಸ್ತಕದಲ್ಲಿ ಸಮುದ್ರಯಾನದ ಕಾಯಿಲೆ ಬಗ್ಗೆ ಒಂದು ಉದಾಹರಣೆ ಇದೆ. ಸ್ವಲ್ಪ ಭಯ, ಆತಂಕ ಇದೆ. ಆಗ ಯಾರಾದ್ರೂ ಬಂದು, ಏನಪ್ಪ ನಿಮ್ಮ ಮುಖ ನೋಡಿದ್ರೆ ಸರಿ ಇಲ್ಲ, ನಿಮ್ಗೆ ಸೀಸಿಕ್ನೆಸ್ ಆಗೋ ಹಾಗೆ ಕಾಣ್ತಿದೆ ಅಂತ ಹೇಳಿದ್ರೆ ಸಾಕು. ಆಯ್ತು ಕತೆ. ಹೌದು, ಆ ಸಲಹೆ ಅವನ ಮನಸ್ಸಿನಲ್ಲಿದ್ದ ಭಯದ ಬೀಜಕ್ಕೆ ನೀರೆರದಂತೆ. ಅವನು ನಿಜವಾಗಿಯೂ ಅಸ್ವಸ್ಥನಾಗುವ ಸಾಧ್ಯತೆ ಹೆಚ್ಚು. ಆದ್ರೆ ಅದೇ ಮಾತನ್ನು ಒಬ್ಬ ಅನುಭವಿ ನಾವಿಕನಿಗೆ ಹೇಳಿದ್ರೆ ಅವನ ಬಹುಶಃ ನಗಬಹುದು. ಯಾಕೆಂದ್ರೆ ಅವನ ಅರೆ ಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿ ನನಗೆ ಸೀಸಿಕ್ನೆಸ್ ಆಗೋದಿಲ್ಲ ಅನ್ನೋ ಬಲವಾದ ನಂಬಿಕೆ ಆಳವಾಗಿ ಬೇರೂರಿರ್ತದೆ. ಇದರಿಂದ ತಿಳಿಯೋದೇನೆಂದ್ರೆ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ಒಂದು ದ್ವಾರಪಾಲಕನ ಹಾಗೆ ಕೆಲಸ ಮಾಡುತ್ತೆ. ಗೇಟ್ ಕೀಪರ್. ಕರೆಕ್ಟ್. ಅದು ಯಾವ ಸಲಹೆಯನ್ನು ಒಳಗೆ ಬಿಡಬೇಕು, ಯಾವುದನ್ನು ತಿರಸ್ಕರಿಸಬೇಕು ಅಂತ ನಿರ್ಧರಿಸುತ್ತೆ. ನಮ್ಮಲ್ಲಿರುವ ಮೊದಲೇ ನಂಬಿಕೆಗಳು ಆ ದ್ವಾರಪಾಲಕನಿಗೆ ತರಬೇತಿ ನೀಡಿರ್ತವೆ. ಈ ಸಲಹೆಗಳಲ್ಲಿ ವಿನಾಶಕಾರಿ ಮತ್ತು ರಚನಾತ್ಮಕ ಎರಡೂ ಇರಬಹುದಲ್ವಾ? ಪುಸ್ತಕದಲ್ಲಿ ಒಬ್ಬ ಭವಿಷ್ಯಕಾರನ ಕಥೆ ಇದೆ. ಅದು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಹೌದು, ಲೇಖಕರು ಭಾರತದಲ್ಲಿದ್ದ ತಮ್ಮ ಸಂಬಂಧಿಕರೊಬ್ಬರ ಬಗ್ಗೆ ಹೇಳುತ್ತಾರೆ. ಆ ವ್ಯಕ್ತಿ ಒಬ್ಬ ಭವಿಷ್ಯಕಾರನ ಬಳಿ ಹೋದಾಗ ಆತ, ನಿನಗೆ ಹೃದಯದ ತೊಂದರೆ ಇದೆ, ಮುಂದಿನ ಅಮಾವಾಸ್ಯೆಯೆಂದು ನೀನು ಸಾಯುತ್ತೀಯೆಂದು ಹೇಳಿಬಿಡುತ್ತಾನೆ. ಅಯ್ಯೋ. ಆ ವ್ಯಕ್ತಿ ಅದನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತಾನೆ. ಯಾಕೆಂದ್ರೆ ಆ ಭವಿಷ್ಯಕಾರನ ಮೇಲೆ ಅವನಿಗೆ ಅಷ್ಟು ನಂಬಿಕೆ. ಒಂದು ನಿಮಿಷ, ಇದು ಸ್ವಲ್ಪ ವಿಪರೀತ ಅನಿಸುವಲ್ಲ? ಕೇವಲ ಒಬ್ಬರು ಹೇಳಿದ ಮಾತನ್ನು ನಂಬಿ ಯಾರಾದರೂ ಸಾಯಲು ಸಾಧ್ಯವೇ? ಬಹುಶಃ ಅವರಿಗೆ ಮೊದಲೇ ಆರೋಗ್ಯ ಸಮಸ್ಯೆ ಇರಬಹುದೇನೋ? ಅದು ಬಹಳ ಒಳ್ಳೆಯ ಪ್ರಶ್ನೆ. ಬಹುಶಃ ಅವರಿಗೆ ದೈಹಿಕವಾಗಿ ಸ್ವಲ್ಪ ಸಮಸ್ಯೆ ಇರಬಹುದು, ಇಲ್ಲದೇ ಇರಬಹುದು. ಆದ್ರೆ ಇಲ್ಲಿ ಮುಖ್ಯವಾಗುವುದು ನೋಸಿಬೋ ಎಫೆಕ್ಟ್. ಪ್ಲೆಸಿಬೋ ಎಫೆಕ್ಟ್ನ ಉಲ್ಟಾ. ನಿಖರವಾಗಿ ನಾವು ಪ್ಲೆಸಿಬೋ ಎಫೆಕ್ಟ್ ಬಗ್ಗೆ ಕೇಳಿರುತ್ತೇವೆ. ಅಂದ್ರೆ ಸಕಾರಾತ್ಮಕ ನಂಬಿಕೆಯಿಂದ ಗುಣವಾಗುವುದು. ನೋಸಿಬೋ ಎಫೆಕ್ಟ್ ಅದರ ತದ್ವಿರುದ್ಧ. ನಕಾರಾತ್ಮಕ ನಂಬಿಕೆಯಿಂದ ದೇಹಕ್ಕೆ ಹಾನಿಯಾಗುವುದು. ಆ ವ್ಯಕ್ತಿ ನಾನು ಸಾಯುತ್ತೇನೆ ಎಂದು ಎಷ್ಟು ಬಲವಾಗಿ ನಂಬಿದನೆಂದರೆ ಅವನ ದೇಹದಲ್ಲಿ ಒತ್ತಡದ ಹಾರ್ಮೋನ್ಗಳು ವಿಪರೀತವಾಗಿ ಸ್ರವಿಸಿ ಅವನ ಹೃದಯದ ಮೇಲೆ ನೇರ ಪರಿಣಾಮ ಬೀರಿ ನಿಜವಾಗಿಯೂ ಅವನು ಊಹಿಸಿದ ದಿನದಂದೇ ಸಾವನ್ನಪ್ಪಿದ. ಬಾಪ್ರೆ. ಅವನು ಸಾವಿಗೆ ಕಾರಣ ಆ ಭವಿಷ್ಯಕಾರನ ಮಾತಲ್ಲ, ಆ ಮಾತನ್ನು ಅವನು ನಂಬಿದ್ದೇ ಕಾರಣ. ನಮ್ಮ ನಂಬಿಕೆ ಅಷ್ಟು ಶಕ್ತಿಯುತವೇ? ಹಾಗಾದ್ರೆ ಇದೇ ಶಕ್ತಿಯನ್ನು ನಾವು ಒಳ್ಳೆಯದಕ್ಕೆ ಬಳಸಬಹುದಲ್ಲವೇ? ರಚನಾತ್ಮಕ ಸಲಹೆಯ ಬಗ್ಗೆಯೂ ಒಂದು ಉದಾಹರಣೆ ಇದೆಯಲ್ಲ, ವೇದಿಕೆಯ ಭಯವಿದ್ದ ಗಾಯಕಿಯದ್ದು. ಖಂಡಿತ. ವೇದಿಕೆಯ ಭಯದಿಂದ ಬಳಲುತ್ತಿದ್ದ ಒಬ್ಬ ಯುವ ಗಾಯಕಿ ತನ್ನ ವೃತ್ತಿ ಜೀವನವನ್ನೇ ಬಿಟ್ಟು ಬಿಡುವ ಹಂತದಲ್ಲಿದ್ದಳು. ಆಗ ಅವಳು ಒಂದು ಸರಳ ತಂತ್ರವನ್ನು ಬಳಸಿದ್ದಳು. ದಿನಕ್ಕೆ 3 ಬಾರಿ ಒಂದು ಶಾಂತ ಕೋಣೆಯಲ್ಲಿ ಕುಳಿತು ನಾನು ಸುಂದರವಾಗಿ ಹಾಡುತ್ತೇನೆ, ನಾನು ಶಾಂತ, ಸಮಚಿತ್ತ ಮತ್ತು ಆತ್ಮವಿಶ್ವಾಸದಿಂದಿದ್ದೇನೆ ಎಂದು ನಿಧಾನವಾಗಿ, ಭಾವಪೂರ್ಣವಾಗಿ ಪದೇ ಪದೇ ಹೇಳಿಕೊಳ್ಳಲು ಪ್ರಾರಂಭಿಸಿದಳು. ಇದರಿಂದ ಏನಾದರೂ ಬದಲಾವಣೆಯಾಯ್ತಾ? 1 ವಾರದಲ್ಲಿ ಅವಳಲ್ಲಿ ಅದ್ಭುತ ಬದಲಾವಣೆಯಾಯಿತು. ಆ ಪುನರಾವರ್ತಿತ ಧನಾತ್ಮಕ ಮಾತುಗಳು ಅವಳ ಮನಸ್ಸಿನಲ್ಲಿದ್ದ ನಕಾರಾತ್ಮಕ ಭಯದ ಆಲೋಚನೆಗಳನ್ನು ತಟಸ್ಥಗೊಳಿಸಿದವು. ಅವಳ ಅರೆಪ್ರಜ್ಞಾಪೂರ್ವಕ ಮನಸ್ಸು ಆ ಹೊಸ ಸಲಹೆಯನ್ನು ಒಪ್ಪಿಕೊಂಡಿತು. ಕೆಲವೇ ದಿನಗಳಲ್ಲಿ ಅವಳನ್ನು ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಅವಳು ಸಂಪೂರ್ಣ ಆತ್ಮವಿಶ್ವಾಸದಿಂದ ಅದ್ಭುತವಾಗಿ ಹಾಡಿದಳು. ವಾಹ್, ಅವಳ ನಂಬಿಕೆ ಅವಳ ವಾಸ್ತವವಾಯಿತು. ಈ ಕಥೆಗಳೆಲ್ಲ ಕೇಳೋಕೆ ಅದ್ಭುತವಾಗಿವೆ. ಕರೆಸೋ ಆ ಗಾಯಕಿ. ಅದೇ ಪ್ರತಿದಿನದ ಜೀವನದಲ್ಲಿ ನಮ್ಮಂತ ಸಾಮಾನ್ಯ ಜನರು ಇದನ್ನು ಬಳಸಲು ಏನಾದರೂ ಸರಳ ವಿಧಾನಗಳಿದೆಯಾ? ಪುಸ್ತಕದಲ್ಲಿ ಇದರ ಬಗ್ಗೆ ಏನಿದೆ? ಖಂಡಿತ. ಪುಸ್ತಕದ ವಿಶೇಷತೆಯೇ ಇದು. ಅದು ಕೇವಲ ಸಿದ್ಧಾಂತವನ್ನು ಹೇಳಿ ಸುಮ್ಮನಾಗುವುದಿಲ್ಲ, ಬದಲಿಗೆ ಅದನ್ನು ಆಚರಣೆಗೆ ತರಲು ಕೆಲವು ಸರಳ ಮತ್ತು ಶಕ್ತಿಯುತ ತಂತ್ರಗಳನ್ನು ವಿವರಿಸುತ್ತದೆ. ಓಕೆ. ಮೊದಲನೆಯದು
ಮಾನಸಿಕ ಚಲನಚಿತ್ರ ವಿಧಾನ ಅಥವಾ ಮೆಂಟಲ್ ಮೂವಿ ಮೆಥಡ್. ಮೆಂಟಲ್ ಮೂವಿ ಮೆಥಡ್ ಅಂದ್ರೆ ಮನಸ್ಸಿನಲ್ಲೇ ಸಿನಿಮಾ ನೋಡೋದ? ಹೆಚ್ಚು ಕಡಿಮೆ ಹಾಗೆಯೇ. ನಾವು ಏನಾಗಬೇಕೆಂದು ಬಯಸುತ್ತೇವೆಯೋ ಅದು ಈಗಾಗಲೇ ನೆರವೇರಿದೆ ಎಂದು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ವಿವರವಾಗಿ ಕಲ್ಪಿಸಿಕೊಳ್ಳುವುದು, ಆ ಯಶಸ್ಸಿನ ಭಾವನೆಯನ್ನು ಅನುಭವಿಸುವುದು. ಒಂದು ಉದಾಹರಣೆ ಇದೆಯಾ? ಇದೆ. ಪುಸ್ತಕದಲ್ಲಿ ಒಬ್ಬ ಫಾರ್ಮಸಿಸ್ಟ್ನ ಉದಾಹರಣೆ ಇದೆ. 30 ವರ್ಷಗಳ ಹಿಂದೆ ಅವನಿಗೆ ವಾರಕ್ಕೆ ಕೇವಲ $40 ಸಂಬಳ. ಆದರೆ ಅವನಿಗೆ ಸ್ವಂತ ಫಾರ್ಮಸಿ ತೆರೆಯಬೇಕೆಂಬ ದೊಡ್ಡ ಕನಸಿತ್ತು. ಅವನೇನ್ ಮಾಡ್ದ? ಅವನು ಪ್ರತಿ ರಾತ್ರಿ ಮಲಗುವ ಮುನ್ನ ತಾನು ಈಗಾಗಲೇ ತನ್ನ ಫಾರ್ಮಸಿಯ ಮಾಲೀಕನಾಗಿದ್ದೇನೆಂದು ಕಲ್ಪಿಸಿಕೊಳ್ಳುತ್ತಿದ್ದ. ಅವನು ತನ್ನ ಮನಸ್ಸಿನಲ್ಲೇ ಆ ಅಂಗಡಿಯ ಕೌಂಟರ್ ಹಿಂದೆ ನಿಂತು ಗ್ರಾಹಕರಿಗೆ ಔಷಧಿ ಕೊಡುತ್ತಿದ್ದ. ತನ್ನ ಬ್ಯಾಂಕ್ ಖಾತೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ನೋಡುತ್ತಿದ್ದ. ಆ ಪಾತ್ರವನ್ನು ಅವನು ತನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಬದುಕಿದ. ಆಮೇಲೆ ಅವನ ಕನಸು ನನಸಾಯ್ತಾ? 4 ವರ್ಷಗಳ ನಂತರ ಅವನಿಗೆ ಒಂದು ದೊಡ್ಡ ಕಂಪನಿಯಲ್ಲಿ ಉತ್ತಮ ಕೆಲಸ ಸಿಕ್ಕಿತು. ಅಲ್ಲಿ ಸಾಕಷ್ಟು ಹಣ ಉಳಿಸಿ ತನ್ನದೇ ಆದ ಫಾರ್ಮಸಿಯನ್ನು ತೆರೆದ. ಅದಕ್ಕೆ ಅವನು ಕನಸಿನ ಫಾರ್ಮಸಿ ಅಂತ ಹೆಸರಿಟ್ಟ. ಅವನು ಹೇಳಿದ, ನಾನು ನನ್ನ ಕಲ್ಪನೆಯಲ್ಲಿ ಯಾವ ಅಂಗಡಿಯನ್ನು ನೋಡಿದ್ದೇನೋ ಇದು ಅದೇ ಅಂಗಡಿ. ಇದು ಕೇವಲ ಕಾಕತಾಳೀಯ ಇರಬಹುದಾ ಅಥವಾ ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣಗಳಿವೆಯಾ? ಒಳ್ಳೆಯ ಪ್ರಶ್ನೆ. ಇದು ಕೇವಲ ಹಗಲು ಮನಸ್ಸು ಕಾಣುವುದಲ್ಲ. ನ್ಯೂರೋಸೈನ್ಸ್ ಪ್ರಕಾರ ನಾವು ಒಂದು ಕ್ರಿಯೆಯನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಂಡಾಗ ನಮ್ಮ ಮೆದುಳಿನಲ್ಲಿ ಆ ಕ್ರಿಯೆಯನ್ನು ನಿಜವಾಗಿ ಮಾಡಿದಾಗ ಆಕ್ಟಿವೇಟ್ ಆಗುವಂತಹದ್ದೇ ನ್ಯೂರಲ್ ಪಾತ್ವೇಸ್ ಆಕ್ಟಿವೇಟ್ ಆಗ್ತವೆ. ಓ, ಅಂದ್ರೆ ಕಲ್ಪನೆಯ ಮೂಲಕವೇ ನಾವು ಯಶಸ್ಸಿಗೆ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಇದು ಮ್ಯಾಜಿಕ್ ಅಲ್ಲ, ಇದೊಂದು ರೀತಿಯ ಮಾನಸಿಕ ತಾಲೀಮು. ನಮ್ಮ ಅರೆಪ್ರಜ್ಞಾಪೂರ್ವಕ ಮನಸ್ಸು ಈ ತಾಲೀಮನ್ನು ನಿಜವೆಂದು ನಂಬಿ ನಮ್ಮನ್ನು ಗುರಿಯತ್ತ ಸೆಳೆಯಲು ಬೇಕಾದ ಅವಕಾಶಗಳನ್ನು ಮತ್ತು ದಾರಿಗಳನ್ನು ಸೃಷ್ಟಿಸುತ್ತದೆ. ಓ, ಹಾಗಾದ್ರೆ ಇದು ಮೆದುಳಿಗೆ ಕೊಡುವ ಟ್ರೈನಿಂಗ್ ಇದ್ದ ಹಾಗೆ. ಬೇರೆ ಯಾವ ತಂತ್ರಗಳಿವೆ? ಇನ್ನೊಂದು ಪ್ರಮುಖ ತಂತ್ರ ನಿದ್ದೆಯ ತಂತ್ರ ಅಥವಾ ಸ್ಲೀಪಿಂಗ್ ಟೆಕ್ನಿಕ್. ಓಕೆ. ನಾವು ನಿದ್ದೆಗೆ ಜಾರುವ ಮುನ್ನ ನಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಿರುವ ಅರೆ ನಿದ್ರಾವಸ್ಥೆಯಲ್ಲಿ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿನ ತರ್ಕ ವಿರೋಧ ಕಡಿಮೆಯಾಗಿರುತ್ತದೆ. ಆ ಸಮಯದಲ್ಲಿ ನಮ್ಮ ಅರೆ ಪ್ರಜ್ಞಾಪೂರ್ವಕ ಮನಸ್ಸು ಸಲಹೆಗಳಿಗೆ ಹೆಚ್ಚು ತೆರೆದುಕೊಂಡಿರುತ್ತದೆ. ಹಾಗಾದ್ರೆ ಆ ಸಮಯದಲ್ಲಿ ನಾವು ನಮ್ಮ ಆಸೆಯನ್ನು ಮನಸ್ಸಿಗೆ ಹೇಳಬೇಕಾ? ಹೌದು. ನಮ್ಮ ಆಸೆ ಅಥವಾ ಉದ್ದೇಶವನ್ನು ಒಂದು ಚಿಕ್ಕ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದಾದ ವಾಕ್ಯದಲ್ಲಿ ಹಿಡಿದಿಟ್ಟು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತಾ ನಿದ್ರೆಗೆ ಜಾರಬೇಕು. ಉದಾಹರಣೆಗೆ, ದೀರ್ಘಕಾಲದ ಕೌಟುಂಬಿಕ ಮೊಕದ್ದಮೆಯಲ್ಲಿ ಸಿಲುಕಿದ್ದ ಒಬ್ಬ ಮಹಿಳೆ ಪ್ರತಿ ರಾತ್ರಿ ನಿದ್ದೆಗೆ ಜಾರುವ ಮುನ್ನ ಇದು ದೈವಿಕ ಕ್ರಮದಲ್ಲಿ ಮುಗಿದಿದೆ ಅಂತ ಪುನರಾವರ್ತಿಸುತ್ತಿದ್ದಳು. ದೈವಿಕ ಕ್ರಮ ಅಂದ್ರೆ? ಅವಳ ಪ್ರಕಾರ ದೈವಿಕ ಕ್ರಮವೆಂದರೆ ಎಲ್ಲರಿಗೂ ನ್ಯಾಯಯುತವಾದ ಸಾಮರಸ್ಯದ ಪರಿಹಾರ. ಕೇವಲ 10 ದಿನಗಳಲ್ಲಿ 2 ಕಡೆಯ ವಕೀಲರು ಒಟ್ಟಿಗೆ ಸೇರಿ ಪ್ರಕರಣವನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿದರು. ಇದು ತುಂಬಾ ಸರಳವಾಗಿದೆ. ಮತ್ತೊಂದು ಧನ್ಯವಾದ ತಂತ್ರ ಅಂತ ಇದೆಯಲ್ಲ? ಹೌದು, ಇದು ಅತ್ಯಂತ ಶಕ್ತಿಯುತವಾದದ್ದು. ನಮಗೆ ಬೇಕಿರುವುದು ಸಿಗುವ ಮೊದಲೇ ಅದಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು. ಗ್ರಾಟಿಟ್ಯೂಡ್. ಕರೆಕ್ಟ್. ನಾವು ಕೃತಜ್ಞತೆಯ ಭಾವವನ್ನು ಹೊಂದಿದಾಗ ನಮ್ಮ ಮನಸ್ಸು ಸ್ವೀಕರಿಸುವ ಸ್ಥಿತಿಗೆ ಬರುತ್ತದೆ. ಕೆಲಸವಿಲ್ಲದೆ, ಹಣವಿಲ್ಲದೆ 3 ಮಕ್ಕಳೊಂದಿಗೆ ಕಷ್ಟಪಡುತ್ತಿದ್ದ ಮಿಸ್ಟರ್ ಬ್ರೋಕ್ ಎಂಬ ವ್ಯಕ್ತಿಯ ಉದಾಹರಣೆ ಇಲ್ಲಿದೆ. ಅವರು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ತಂದೆಯೇ, ನನ್ನ ಸಂಪತ್ತಿಗಾಗಿ ಧನ್ಯವಾದಗಳು ಎಂದು ಭಾವಪೂರ್ಣವಾಗಿ ಹೇಳುತ್ತಿದ್ದರು. ಅವರು ನಾನು ಶ್ರೀಮಂತನಾಗುತ್ತಿದ್ದೇನೆ ಅಂತ ಹೇಳ್ತಿರ್ಲಿಲ್ಲ. ಬದಲಿಗೆ ನಾನು ಈಗಾಗಲೇ ಶ್ರೀಮಂತ ಎಂಬ ಭಾವನೆಯನ್ನು ಕೃತಜ್ಞತೆಯ ಮೂಲಕ ವ್ಯಕ್ತಪಡಿಸುತ್ತಿದ್ರು. ನಿಖರವಾಗಿ. 3 ವಾರಗಳಲ್ಲಿ 20 ವರ್ಷಗಳಿಂದ ಕಾಣದಿದ್ದ ಮಾಜಿ ಉದ್ಯೋಗದಾತರೊಬ್ಬರು ಬೀದಿಯಲ್ಲಿ ಸಿಕ್ಕಿ ಅವರಿಗೆ ಉತ್ತಮ ಸಂಬಳದ ಕೆಲಸ ಮತ್ತು ತಕ್ಷಣದ ಅಗತ್ಯತೆಗಳಿಗಾಗಿ $500 ಸಾಲವನ್ನು ನೀಡಿದರು. ಅದ್ಭುತ. ಇಂದು ಆ ಮಿಸ್ಟರ್ ಬ್ರೋಕ್ ಅದೇ ಕಂಪನಿಯ ಉಪಾಧ್ಯಕ್ಷರಾಗಿದ್ದಾರೆ. ಕೃತಜ್ಞತೆಯ ಭಾವವು ಅವರ ಮನಸ್ಸನ್ನು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ಮರುಹೊಂದಿಸಿತು. ನನಗೆ ಇದು ಕೇಳುವಾಗ ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರು ಎಲ್ಲ ಒಳ್ಳೇದಾಗುತ್ತೆ ಅಂತ ಹರಿಸೋದು ನೆನಪಾಗುತ್ತೆ. ಅದು ಕೇವಲ ಹಾರೈಕೆಯಲ್ಲ, ಕೇಳುಗನ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ನಂಬಿಕೆಯನ್ನು ಬಿತ್ತುವ ತಂತ್ರವೇ ಇರಬಹುದು ಅಲ್ವಾ? ಖಂಡಿತ. ಅದು ಒಂದು ರೀತಿಯ ರಚನಾತ್ಮಕ ಸಲಹೆಯೇ. ನೀನು ಯಶಸ್ವಿ ಆಗುತ್ತೀಯೇ ಅಂತ ಪದೇ ಪದೇ ಕೇಳಿದಾಗ ಅದು ನಮ್ಮ ಅರೆ ಪ್ರಜ್ಞಾಪೂರ್ವಕ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರ್ತದೆ. ಸರಿ, ಹಾಗಾದರೆ ಈ ತತ್ವಗಳು ಕೇವಲ ಯಶಸ್ಸಿಗೆ ಮಾತ್ರ ಸೀಮಿತವೇ? ಆರೋಗ್ಯ,
ಸಂಪತ್ತು, ಭಯ ನಿವಾರಣೆ ಈ ಕ್ಷೇತ್ರಗಳಲ್ಲೂ ಇದು ಕೆಲಸ ಮಾಡುತ್ತಾ? ಖಂಡಿತ. ಆರೋಗ್ಯದ ವಿಷಯದಲ್ಲಿ ಲೇಖಕರು ತಮ್ಮ ಸ್ವಂತ ಅನುಭವವನ್ನೇ ಹಂಚಿಕೊಳ್ಳುತ್ತಾರೆ. ಅವರಿಗೆ ಒಮ್ಮೆ ಚರ್ಮದ ಕ್ಯಾನ್ಸರ್ ಆಗಿತ್ತು. ಓ, ವೈದ್ಯಕೀಯ ಚಿಕಿತ್ಸೆ ವಿಫಲವಾದಾಗ ಅವರು ತಮ್ಮದೇ ಆದ ಮಾನಸಿಕ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ನನ್ನನ್ನು ಸೃಷ್ಟಿಸಿದ ಸೃಜನಾತ್ಮಕ ಶಕ್ತಿಯೇ ನನ್ನನ್ನು ಗುಣಪಡಿಸಬಲ್ಲದು ಅಂತ ದಿನಕ್ಕೆ ಹಲವು ಬಾರಿ ಪುನರಾವರ್ತಿಸುತ್ತಾ 3 ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾದರು. ಇದಕ್ಕಿಂತಲೂ ಆಶ್ಚರ್ಯಕರವಾದ ವಿಷಯ ಅಂದ್ರೆ ಡಾಕ್ಟರ್ ಜೇಮ್ಸ್ ಎಸ್ಡೇಲ್ ಅವರದು. 1840ರಲ್ಲಿ ಅರಿವಳಿಕೆ ಇಲ್ಲದ ಕಾಲದಲ್ಲಿ ಅವರು ಕೇವಲ ಮಾನಸಿಕ ಅರಿವಳಿಕೆ ಬಳಸಿ 400ಕ್ಕೂ ಹೆಚ್ಚು ದೊಡ್ಡ ಸರ್ಜರಿಗಳನ್ನು ಮಾಡಿದ್ದರು ಅಂತ ಪುಸ್ತಕದಲ್ಲಿದೆ. ಇದು ನಂಬೋಕಾಗದಂತ ವಿಷಯ. ಹೌದು. ನೋವಿಲ್ಲದೆ ಸರ್ಜರಿ ಮಾಡೋದು ಕೇವಲ ಮಾತಿನಿಂದ ಸಾಧ್ಯವೇ? ಇದು ಸಾಧ್ಯ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಹಿಪ್ನಾಟಿಕ್ ಅನಾಲ್ಜೀಸಿಯಾ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯನ್ನು ಆಳವಾದ ಸಂಮೋಹನ ಸ್ಥಿತಿಗೆ ತಂದಾಗ ಅವರ ಮೆದುಳಿನ ನೋವನ್ನು ಗ್ರಹಿಸುವ ಭಾಗದ ಚಟುವಟಿಕೆಯನ್ನು ಕಡಿಮೆ ಮಾಡಲು ಸಾಧ್ಯ. ಡಾಕ್ಟರ್ ಎಸ್ಡೇಲ್ ಅವರು ರೋಗಿಗಳಿಗೆ ನಿನಗೆ ನೋವಾಗುವುದಿಲ್ಲ, ಯಾವುದೇ ಸೋಂಕು ತಗುಲುವುದಿಲ್ಲ, ನೀನು ಸುರಕ್ಷಿತವಾಗಿರುತ್ತೀಯೆ ಎಂಬ ಸಲಹೆಗಳನ್ನು ಪದೇ ಪದೇ ನೀಡಿ ಅವರ ಅರೆಪ್ರಜ್ಞಾಪೂರ್ವಕ ಮನಸ್ಸನ್ನು ನಂಬಿಸಿ ಇದನ್ನು ಸಾಧಿಸುತ್ತಿದ್ದರು. ರಿಸಲ್ಟ್ಸ್ ಹೇಗಿತ್ತು? ಆ ಕಾಲದಲ್ಲಿ ಶಸ್ತ್ರಚಿಕಿತ್ಸೆಯ ಮರಣ ಪ್ರಮಾಣ 50% ಇದ್ರೆ ಇವರ ರೋಗಿಗಳಲ್ಲಿ ಕೇವಲ 2-3% ಇತ್ತು. ಅದ್ಭುತ. ಹಾಗಾದ್ರೆ ಸಂಪತ್ತಿನ ಬಗ್ಗೆ ಏನ್ ಹೇಳುತ್ತೆ ಈ ಪುಸ್ತಕ? ಹಣ ಎಲ್ಲಾ ಕೆಟ್ಟದ್ದಕ್ಕೂ ಮೂಲ ಅಂತ ಕೆಲವರು ನಂಬ್ತಾರಲ್ಲ. ಅದೇ ದೊಡ್ಡ ಸಮಸ್ಯೆ ಅಂತ ಪುಸ್ತಕ ಹೇಳುತ್ತೆ. ಸಂಪತ್ತು ಅನ್ನೋದು ಕೇವಲ ಒಂದು ಅರೆ ಪ್ರಜ್ಞಾಪೂರ್ವಕ ಮನಸ್ಸಿನ ದೃಢ ನಂಬಿಕೆ. ನಾವು ಏನನ್ನು ಖಂಡಿಸುತ್ತೇವೆಯೋ ಅದು ನಮ್ಮಿಂದ ದೂರ ಹಾರಿ ಹೋಗುತ್ತದೆ. ಹಣವನ್ನು ಖಂಡಿಸಿದರೆ ಅದು ನಮ್ಮ ಬಳಿ ಬರುವುದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಪುಸ್ತಕವು ಒಂದು ಸರಳ ವ್ಯಾಯಾಮವನ್ನು ಸೂಚಿಸುತ್ತದೆ. ನಾನು ಶ್ರೀಮಂತ ಎಂದು ಹೇಳುವುದರಿಂದ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿ ಸಂಘರ್ಷ ಉಂಟಾಗಬಹುದು. ಅದಕ್ಕೆ ಬದಲಾಗಿ ಸಂಪತ್ತು, ಯಶಸ್ಸು. ಹೌದು, ಸಂಪತ್ತು, ಯಶಸ್ಸು ಎಂಬ 2 ಪದಗಳನ್ನು ದಿನಕ್ಕೆ 5 ನಿಮಿಷಗಳ ಕಾಲ ಒಂದು ಲಯದಲ್ಲಿ ಪುನರಾವರ್ತಿಸಲು ಸಲಹೆ ನೀಡುತ್ತದೆ. ಇದು ನಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಘರ್ಷವನ್ನು ಉಂಟುಮಾಡದೆ ಕ್ರಮೇಣ ಸಂಪತ್ತಿನ ಪ್ರಜ್ಞೆಯನ್ನು ಬಳಸುತ್ತದೆ. ಕೊನೆಯದಾಗಿ ಭಯದ ಬಗ್ಗೆ. ನೀರಿನ ಭಯ, ಪರೀಕ್ಷೆಯ ಭಯ, ಜನರೊಂದಿಗೆ ಮಾತನಾಡುವ ಭಯ, ಇವುಗಳನ್ನು ಹೋಗಲಾಡಿಸಲು ಈ ತತ್ವ ಹೇಗೆ ಸಹಾಯ ಮಾಡುತ್ತೆ? ತತ್ವಜ್ಞಾನಿ ಎಮರ್ಸನ್ ಹೇಳಿದ ಹಾಗೆ, ನೀವು ಯಾವುದಕ್ಕೆ ಭಯಪಡುತ್ತೀರೋ ಅದನ್ನೇ ಮಾಡಿ. ಭಯದ ಸಾವು ನಿಶ್ಚಿತ. ಆದರೆ ಅದಕ್ಕೂ ಮೊದಲು ಒಂದು ಹೆಜ್ಜೆ ಇದೆ. ಹೌದು, ಅದಕ್ಕೂ ಮೊದಲು ಒಂದು ಹೆಜ್ಜೆ ಇದೆ ಅಂತ ಮರ್ಫಿ ಹೇಳ್ತಾರೆ. ಅದು ಕಲ್ಪನೆಯಲ್ಲಿ ಆ ಕ್ರಿಯೆಯನ್ನು ಮಾಡುವುದು. ಉದಾಹರಣೆಗೆ, ನಿಮಗೆ ನೀರಿನ ಭಯವಿದ್ದರೆ ನೀವು ಸಂತೋಷದಿಂದ ಆರಾಮವಾಗಿ ಈಜುತ್ತಿರುವಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ದಿನಕ್ಕೆ 3-4 ಬಾರಿ 5-10 ನಿಮಿಷಗಳ ಕಾಲ ಈ ಮಾನಸಿಕ ಚಿತ್ರವನ್ನು ನೋಡಿ. ಇದರಿಂದ ಏನಾಗುತ್ತೆ? ನಮ್ಮ ಅರೆ ಪ್ರಜ್ಞಾಪೂರ್ವಕ ಮನಸ್ಸಿಗೆ ನಾವು ಕಲ್ಪನೆಯಲ್ಲಿ ಮಾಡುವ ಕ್ರಿಯೆ ಮತ್ತು ನಿಜವಾಗಿ ಮಾಡುವ ಕ್ರಿಯೆಯ ನಡುವೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ನಾವು ಕಲ್ಪನೆಯಲ್ಲಿ ಯಶಸ್ವಿಯಾಗಿ ಈಜಿದಾಗ ಅದು ವಾಸ್ತವದಲ್ಲಿ ಈಜಲು ಬೇಕಾದ ಮಾನಸಿಕ ಮಾದರಿಯನ್ನು, ಧೈರ್ಯವನ್ನು ಸಿದ್ಧಪಡಿಸುತ್ತದೆ. ಈ ಮಾನಸಿಕ ಚಿತ್ರವು ಅಚ್ಚುತ್ತಿದಾಗ ಅದು ನಿಮ್ಮನ್ನು ನಿಜವಾಗಿಯೂ ಈಜಲು ಬೇಕಾದ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇದು ಯಾವುದೇ ಭಯವನ್ನು ಹೋಗಲಾಡಿಸಲು ಬಳಸಬಹುದಾದ ಒಂದು ಮಾಸ್ಟರ್ ತಂತ್ರ. ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶವೇನು? ನಮ್ಮ ಆಲೋಚನೆಗಳು ಕೇವಲ ಆಲೋಚನೆಗಳಲ್ಲ, ಅವು ಸೃಜನಾತ್ಮಕ ಶಕ್ತಿಗಳು. ವಿಶೇಷವಾಗಿ ಭಾವನೆ ಮತ್ತು ನಂಬಿಕೆಯೊಂದಿಗೆ ಅವು ನಮ್ಮ ಅರೆ ಪ್ರಜ್ಞಾಪೂರ್ವಕ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗ ಅವು ನಮ್ಮ ವಾಸ್ತವವನ್ನು, ನಮ್ಮ ಆರೋಗ್ಯ, ಸಂಪತ್ತು ಮತ್ತು ಅನುಭವಗಳನ್ನು ರೂಪಿಸುತ್ತವೆ. ಪ್ರಜ್ಞಾಪೂರ್ವಕವಾಗಿ ನಾವು ಯಾವ ಆಲೋಚನೆಗಳನ್ನು ಆರಿಸಿಕೊಳ್ಳುತ್ತೇವೆ, ಯಾವ ಬೀಜಗಳನ್ನು ಬಿತ್ತುತ್ತೇವೆ ಎಂಬುದೇ ನಮ್ಮ ಜೀವನದ ಕಥೆಯನ್ನು ನಿರ್ಧರಿಸುತ್ತದೆ. ಖಂಡಿತ. ಪುಸ್ತಕದ ಒಂದು ಪ್ರಮುಖ ಸಂದೇಶವೆಂದರೆ, ನಿಮ್ಮೊಳಗೆ ಒಂದು ನಿಧಿ ಇದೆ. ನಮಗೆ ಬೇಕಾದ ಎಲ್ಲ ಶಕ್ತಿ, ಬುದ್ಧಿವಂತಿಕೆ ಮತ್ತು ಉತ್ತರಗಳು ನಮ್ಮ ಅರೆ ಪ್ರಜ್ಞಾಪೂರ್ವಕ ಮನಸ್ಸಿನ ಆಳದಲ್ಲಿವೆ. ನಮ್ಮ ಜೀವನದಲ್ಲಿನ ದೊಡ್ಡ ಅಡಚಣೆಗಳು ಹೊರಗಿನ ಪರಿಸ್ಥಿತಿಗಳಲ್ಲ, ಬದಲಿಗೆ ನಮ್ಮ ಸ್ವಂತ ಮಾನಸಿಕ ಸ್ಥಿತಿ, ಅಂದ್ರೆ ಭಯ, ಅನುಮಾನ ಅಥವಾ ಆತ್ಮವಿಶ್ವಾಸದ ಕೊರತೆ. ಆ ನಿಧಿಯ ಬೀಗವನ್ನು ತೆರೆಯುವ ಕೀಳಿಕೈಯೇ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿದೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆ. ಪುಸ್ತಕವು ವಿರುದ್ಧ ಪ್ರಯತ್ನದ ನಿಯಮ ಅಂತ ಒಂದನ್ನು ಉಲ್ಲೇಖಿಸುತ್ತದೆ.
ಅಂದ್ರೆ ನಿಮ್ಮ ಆಸೆಗಳು ಮತ್ತು ನಿಮ್ಮ ಕಲ್ಪನೆ ಸಂಘರ್ಷದಲ್ಲಿದ್ದಾಗ ನಿಮ್ಮ ಕಲ್ಪನೆಯೇ ಯಾವಾಗಲೂ ಗೆಲ್ಲುತ್ತದೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಉದಾಹರಣೆಗೆ, ನೆಲದ ಮೇಲೆ ಇಟ್ಟಿರುವ ಒಂದು ಮರದ ಹಲಗೆಯ ಮೇಲೆ ನಡೆಯಲು ನಮಗೆ ಯಾವುದೇ ಭಯವಿಲ್ಲ. ಆದರೆ ಅದೇ ಹಲಗೆಯನ್ನು 2 ಎತ್ತರದ ಕಟ್ಟಡಗಳ ನಡುವೆ ಇಟ್ಟರೆ ನಡೆಯುವ ಆಸೆಗಿಂತ ಕೆಳಗೆ ಬೀಳುವ ಕಲ್ಪನೆ ಅಥವಾ ಭಯವು ಪ್ರಬಲವಾಗುತ್ತದೆ. ಕರೆಕ್ಟ್. ನಮ್ಮ ಕಾಲುಗಳು ನಡುಗಲು ಶುರುವಾಗುತ್ತವೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ನಮಗೆ ಬೇಕಿರುವುದು ಸಿಗದಿರಲು ದೊಡ್ಡ ತಡೆಗೋಡೆ ಬಾಹ್ಯ ಕಾರಣಗಳಲ್ಲ. ಬದಲಿಗೆ ಯಶಸ್ಸಿನ ಸಂತೋಷಕ್ಕಿಂತ ವೈಫಲ್ಯದ ಭಯವನ್ನು ನಾವು ಹೆಚ್ಚು ಸ್ಪಷ್ಟವಾಗಿ, ಹೆಚ್ಚು ಬಲವಾಗಿ ಕಲ್ಪಿಸಿಕೊಳ್ಳುವ ನಮ್ಮ ಆಂತರಿಕ ಸಂಘರ್ಷವೇ ಆಗಿರಬಹುದೇ? ಯೋಚಿಸಬೇಕಾದ ವಿಷಯ.